ಹುಬ್ಬಳ್ಳಿ ಹೆಸ್ಕಾಂನಲ್ಲಿ ನಡೆದಿದೆಯಾ ಬೃಹತ್ ಗೋಲ್ಮಾಲ್ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ. 300 ವಾಹನಗಳಿಗಾಗಿ 14 ಕೋಟಿ ರೂಪಾಯಿ ಟೆಂಡರ್ ಅನ್ನ ಕರೆದಿದೆ ಹೆಸ್ಕಾಂ. ಹಾಗಾಗಿ ಹುಬ್ಬಳ್ಳಿಯ ಹೆಸ್ಕಾಂನಲ್ಲಿ ಏನಾದರೂ ಬೃಹತ್ ಗೋಲ್ಮಾಲ್ ನಡೆದಿದೆಯಾ ಅನ್ನುವಂತ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. 300 ವಾಹನಗಳಿಗಾಗಿ 14 ಕೋಟಿ ರೂಪಾಯಿ ಟೆಂಡರ್ ಕರೆದಿದೆ ಹೆಸ್ಕಾಂ. ಇದರಲ್ಲಿ ಕಮಿಷನ್ಗಾಗಿ ಟೆಂಡರ್ ಕರೆದಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಹೆಸ್ಕಾಂ ನಿರ್ದೇಶಕಿ ವೈಷ್ಣವಿ ಮೇಲೆ ಗಂಭೀರ ಆರೋಪ ಕೇಳಿಬಂದಿರೋದು. ಹೆಸ್ಕಾಂ ಹೊರಗುತ್ತಿಗೆ ವಾಹನ ಮಾಲೀಕರ ಮತ್ತು ಚಾಲಕರ ಸಂಘ ಈ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇರೋದು. ಪ್ರತಿ ಬಾರಿಯೂ ತುಂಡು ಹೊತ್ತಿಗೆ ಕರೆಯುತ್ತಿದ್ದಂತ ಹೆಸ್ಕಾಂ ಆದ್ರೆ ಈ ಬಾರಿ ನಿಯಮ ಉಲ್ಲಂಘನೆ ಮಾಡಿದೆ, ನಿಯಮ ಉಲ್ಲಂಘನೆ ಮಾಡಿ ಟೆಂಡರ್ ಕರೆದಿದೆ ಅಂತೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ತುಂಡು ಗುತ್ತಿಗೆ ಕರಿಬೇಕು ಅಂತೇಳಿ ಕೋರ್ಟ್ ಆದೇಶ ಇದೆ. ಕೋರ್ಟ್ ಆದೇಶವನ್ನೇ ಉಲ್ಲಂಘಿಸಿದ್ಯಾ ಹಾಗಾದ್ರೆ ಹೆಸ್ಕಾಂನ ನಿರ್ದೇಶಕರು ಯಾಕೆ ಈ ರೀತಿ ನಡೆಯನ್ನ ಅನುಸರಿಸ್ತಾ ಇದ್ದಾರೆ? ಇಷ್ಟೆಲ್ಲ ಆರೋಪಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಈ ಬೆಳವಣಿಗೆ. ತಕ್ಷಣ ಟೆಂಡರ್ ಪ್ರತಿಕ್ರಿಯೆ ರದ್ದುಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಯಾತಕ್ಕಾಗಿ 14 ಕೋಟಿ ರೂಪಾಯಿ ಟೆಂಡರ್ ಕರೆದಿರೋದು? 300 ವಾಹನಗಳಿಗಾಗಿ ಈ ರೀತಿ ಟೆಂಡರ್ ಕರೆದಿದ್ದಾರಂತೆ. ಇದರಲ್ಲಿ ಕಮಿಷನ್ಗಾಗಿನೇ ಟೆಂಡರ್ ಕರೆದಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಕೇಳಿಬಂದಿದೆ. ತಕ್ಷಣವೇ ಈ ಟೆಂಡರ್ ಅನ್ನ ರದ್ದು ಮಾಡಬೇಕು ಅಂತೇಳಿ ಆಗ್ರಹ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಹೆಸ್ಕಾಂನ ನಿರ್ದೇಶಕರು ಇರಲಿ ಎಲ್ಲಾ ರೂಲ್ಸ್ ಗಳನ್ನ ಗಾಳಿಗೆ ತೂರಿ ಈ ರೀತಿ ಟೆಂಡರ್ ಕರೆದಿದ್ದಾರಾ ಅನ್ನುವಂತ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಅಧಿಕಾರಿಗಳಿಗೆ ಮತ್ತು ಟ್ರಾನ್ಸ್ಫಾರ್ಮರ್ ಸಾಗಾಟ ಮಾಡಲಿಕ್ಕೆ ವಾಹನಗಳನ್ನ ಬಂದಿವೆ. ಸುಮಾರು 15-20 ವರ್ಷದಿಂದ ಅಲ್ಲಿ ಗಾಡಿಗಳು ಓಡ್ತಾ ಇದಾವೆ. ಅಲ್ಲಿ ಎಲ್ಲ ಕಾರಣಕ್ಕೆ ಸುಮಾರಷ್ಟು ಗಾಡಿಗಳನ್ನ ಗುತ್ತಿಗೆ ಆಧಾರದ ಮೇಲೆ ತಗೊಂತಿದ್ರು. ಅದು ಇದೇ ಟ್ರಾವೆಲ್ ಓಡಿದವರಿಗೆ ಟೆಂಡರ್ ಆಗಿತ್ತು. ಅದ್ರ ವಿರುದ್ಧ ನಮ್ಮ ಏನು ವಾಹನ ಮಾಲೀಕರಿದ್ರಲ್ಲ ಎಲ್ಲ ಸೇರ್ಕೊಂಡು ಕೋರ್ಟ್ ಮೊರೆ ಹೋಗಿದ್ವಿ ನಾವು. ಅವರು ಇದನ್ನ ಪ್ಯಾಕೇಜ್ ಟೆಂಡರ್ ಮಾಡಕ್ ಹೋಗ್ಬೇಡ್ರಿ, ತುಂಡು ಗುತ್ತಿಗೆ ಮಾಡಿ ಅವಾರ್ಡ್ ಮಾಡ್ಕೊಡ್ರಿ ಅಂತ ಹೇಳಿದ್ರು. ಅದನ್ನ ಇವ್ರೇನ್ ಮಾಡಿದ್ರು ಅಂದ್ರೆ ತುಂಡು ಗುತ್ತಿಗೆ ಮಾಡಿದ್ರು, ಅವರಿಗೆ ಇದು ಸಿಗ್ಲೇಬಾರದು. 300 ಗಾಡಿ 350 ಗಾಡಿ ಓಡಿಸಿದ್ದು ನಮ್ಮಿಂದ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕು. ಅವನು ಎಲ್ಲಾ ಬಿಟ್ಟವರು 350 ಗಾಡಿ ಬಿಟ್ಟವರು ಇಲ್ಲಿ ಯಾರು ಇಲ್ಲ. ಹಂಗಾಗಿ ಎಲಿಜಿಬಲ್ ಆಗಿನವರು ಆದ್ರು. ಆಯ್ತು, ಅದಾದ್ಮೇಲೆ ಇನ್ನು ಗಾಡಿ ಅದ್ರ ಮೇಲೆ ಜೀವನ ಇರೋದ್ರಿಂದ ನಾವು ಅದನ್ನ ಪ್ರತಿಭಟನೆ ಅಂತಾರ. ಇಲ್ಲಿ ತುಂಡು ಗುತ್ತಿಗೆ ಇರೋದ್ರಿಂದ ನಾವ್ ಯಾರು ಕೋಟ್ಯಾಧೀಶರಿಲ್ಲ, ಎಲ್ಲರೂ ಬಡವರೇ ಇರೋದು. 1, 2, 3 ಗಾಡಿ ಬೇಡಲ್ಲಿ ಡ್ರೈವರ್ ಪೇಮೆಂಟ್ ಅದು ಎಲ್ಲ ಮಾಡಿ ಉಳಿದ್ರಲ್ಲಿ ಜೀವನ ನಡೀತಾ ಇದೆ. ಈಗ ಏನಾಗಿದೆ ಅಂತಂದ್ರೆ ಅದನ್ನ ಟ್ರಾವೆಲ್ ಹೊಡೆದವ್ರಿಗೆ ಕೊಟ್ಟರು. ಟ್ರಾವೆಲ್ ಹೊಡೆದವ್ರು ಬಂದ್ರು ನಮ್ಗೆ ಯಾವ್ದು ಅಗ್ರಿಮೆಂಟ್ ಕೊಡ್ಲಿಲ್ಲ, ಏನೂ ಇಲ್ಲ. ಅಧಿಕಾರಿಗಳು ಏನಂದ್ರೆ ಇಲ್ಲಪ್ಪ ಹೊಂದ್ಕೊಂಡು ಹೋಗ್ರಿ, ಇಷ್ಟು ದಿನ ಆಗೈತೆ, ಮೇಲೆ ಆದೇಶ ನಾವು ಏನು ಅಂತಂದು ಗಾಡಿ ಕಂಟಿನ್ಯೂ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಅವ್ರ ಜೊತೆಗೇನೆ ಮಾತನಾಡಿಸಿದ್ದಾರೆ. ಏನ್ ಆರೋಪ ಇದು? ನಿಜಕ್ಕೂ ಕೂಡ ಹೆಸ್ಕಾಂನಲ್ಲಿ ಈ ರೀತಿ ಗೋಲ್ಮಾಲ್ ನಡೀತಾ ಇದೆಯಾ? ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೋಡೋಣ. ಅಂದ್ರೆ ಉತ್ತರ ಕರ್ನಾಟಕದ 7 ಜಿಲ್ಲೆಗೆ ಬೆಳಕು ನೀಡುವಂತಹ ಸಂಸ್ಥೆ. ಈ ಒಂದು ಸಂಸ್ಥೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಕಮಿಷನ್ ದಂಧೆಗಾಗಿ ಇವತ್ತು ಯಾವ ಇಲ್ಲಿ ಅಂತಾರೆ ವೆಹಿಕಲ್ ಅಂದ್ರೆ ಈ ಒಂದು ಅಧಿಕಾರಿಗಳ ಹೊತ್ತು ತಿರುಗಲಿಕ್ಕೆ ವಾಹನಗಳನ್ನು ಬಳಕೆ ಮಾಡಲಾಗಿತ್ತು. ಇದರಲ್ಲಿ ಬರೋಬ್ಬರಿ 14 ಕೋಟಿ ರೂಪಾಯಿ ವ್ಯವಹಾರದಲ್ಲಿ ಒಂದು ಗುತ್ತಿಗೆಯಲ್ಲಿ ಕಮಿಷನ್ ಆರೋಪ ಕೇಳಿ ಬಂದಿದೆ. ಈ ಸಂದರ್ಭದಂಗೆ ನಾನಿರುವಂತಹ ಏನು ಹೋರಾಟಗಾರದರೆ ನಾನು ಅವರನ್ನೇ ಮಾತಾಡಿಸ್ತೀನಿ. ಸರ್, ಪ್ರಮುಖ ಆರೋಪ ಏನು ತಮ್ಮದು ಇವತ್ತು? ಸರ್, ಈಗ ನಮ್ಗೆ ಸ್ಥಳೀಯವಾಗಿ ಮೊದಲಿನಿಂದ ಗುತ್ತಿಗೆ ಕೊಡ್ತಾ ಇದ್ರು. ಅದರಲ್ಲಿ ಪಾರದರ್ಶಕವಾಗಿಯೇ ಇತ್ತು. ಎಲ್ಲ ಸ್ಥಳೀಯರಿಗೆ ಕೊಡೋರು 5-6 ಗಾಡಿ 2, 3, 1, 2 ಹಿಂಗೆ ಕೊಡ್ತಿದ್ರು. ಅದರಿಂದ ಉಪಜೀವನ ನಡೆದಿತ್ತು, ಚೆನ್ನಾಗಿ ನಡೆದಿತ್ತು. ಮತ್ತು ನಾವು ಸರ್ಕಾರದ ದರಕ್ಕೇನೆ ಗಾಡಿ ಬಿಟ್ಟಿದ್ದೀವಿ. ಇಲ್ಲಿವರೆಗೂ ಹೆಚ್ಚುವರಿ ನಮ್ಗೆ ಯಾವ ದರನೂ ಕೊಟ್ಟಿಲ್ಲ. ಈಗ ಏನಾಗಿದೆ ಅಂದರೆ ಒಂದೇ ಒಂದು ಪ್ಯಾಕೇಜ್ ಮಾಡಿ ಒಂದು ಕಂಪ್ನಿಗೆ ಅದನ್ನು ಟೆಂಡರ್ ಕೊಟ್ಟಿದ್ದಾರೆ. ಬೆಂಗಳೂರು ಮೂಲದ ಟ್ರಾವೆಲ್ ವರ್ಲ್ಡ್ ಅನ್ನೋ ಕಂಪ್ನಿಗೆ ಅದನ್ನು ಟೆಂಡರ್ ಕೊಟ್ಟಿದ್ದಾರೆ. ಅಲ್ಲಿಗೆ ನಾವು ಅದನ್ನು ಬಂದ್ ಮಾಡಿದ್ದೀವಿ. ಗಾಡಿನ ಅಧಿಕಾರಿಗಳು ಕರೆದು ನಮ್ಮನ್ನ ಇಲ್ಲ ನೀವು ಅವ್ರ ಜೊತೆಗೆ ಹೊಂದ್ಕೊಂಡು ಹೋಗ್ರಿ, ಆಲ್ರೆಡಿ ಸರ್ಕಾರದ ಪಾಲಿಸಿ ಇರೋದ್ರಿಂದ ಅವ್ರು ಕೊಟ್ಬಿಟ್ಟಿದ್ದಾರೆ. ಬಿಟ್ಟರೆ ನಮಗೂ ತೊಂದರೆ ನಿಮಗೂ ತೊಂದರೆ. ಅಷ್ಟು ಗಾಡಿನ ಅವ್ರು ತಂದು ಒಂದಪಟ್ಟಿಗೆ ಇಂಪ್ಲಿಮೆಂಟ್ ಮಾಡೋಕ್ಕಾಗೋದಿಲ್ಲ. ಮತ್ತು ಅವ್ರು ತಂದರೂ ನಿಮ್ಮ ಜೀವನ ನಡೆಸೋದು ತೊಂದರೆ ಆಗ್ತಾ ಇದೆ ಅಂತ ನಮ್ಮ ಕಷ್ಟನ ಅರಿತು ಅವ್ರು ಕರೆದು ನಮ್ಮನ್ನು ಸರಿ ಮಾಡಿ ಕಳಿಸಿದ್ರು. ಹಾಗಾಗಿ ನಾವು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಗಾಡಿ ಬಿಟ್ವಿ. ಬಿಟ್ಟ ನಂತರ ಪ್ರತಿ ತಿಂಗಳ ನಿಮಗೆ 25ನೇ ತಾರೀಕಿಗೆ ನಾವು ಪೇಮೆಂಟ್ ಮಾಡ್ತೇವೆ ಅಂತ ಹೇಳಿದ್ರು. ನೆಕ್ಸ್ಟ್ 1 ತಿಂಗಳು ಮುಗಿದ ಮೇಲೆ 25 ದಿವಸಕ್ಕೆ ಮಾಡ್ತೇವೆ ಅಂದ್ರೆ ಅಲ್ಗೂ ಹೂ ಅಂದ್ವಿ ನಾವು. ಸರ್, ಯಾಕೆ ಒಬ್ಬರಿಗೆ ಗುತ್ತಿಗೆ ಕೊಟ್ಟರು ಸರ್? ಇದರಲ್ಲಿ ಏನಾಗಿದೆ ಅಂದ್ರೆ ಸರ್, ನಾವು ಸ್ಥಳೀಯ ಗುತ್ತಿಗೆ 1, 2, 3 ಗಾಡಿ ಬಿಟ್ಟರೆ ನಾವು ಯಾರಿಗೂ ದುಡ್ಡು ಕೊಡಲ್ಲ. ಯಾಕಂದರೆ ಎಲ್ಲರೂ ಬಡವರಿದ್ದೀವಿ. ಅದರಲ್ಲಿ ಉಳಿಯೋದೇ ನಮಗೆ 5,000 6,000 8,000 ಉಳಿತದೆ. ಆ ಹಣ ಉಳಿಯೋದ್ರಿಂದ ನಾವು ಯಾರಿಗೂ ದುಡ್ಡು ಕೊಡಲ್ಲ. ಈಗ ಅವರು ಒಂದೇ ಗುತ್ತಿಗೆ ಕೊಟ್ಟಿರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಮಿನಿಸ್ಟ್ರಿಂದ ಹಿಡಿದು ಅಧಿಕಾರಿಗಳವರೆಗೂ ಸರಿಯಾಗಿ ದುಡ್ಡು ಸಿಗ್ತದೆ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಕಮಿಷನ್ ದಂಧೆ
ಮಾಡ್ಕೊಳ್ಳೋದ್ರ ಸಲುವಾಗಿ ಇದನ್ನು ದುಂಡು ಗುತ್ತಿಗೆ ಕರೆದಿದ್ದಾರೆ. ಇದು ಇಂಧನ ಇಲಾಖೆಯಲ್ಲಿ ದುಂಡು ಗುತ್ತಿಗೆ ಕೊಟ್ಟು ದುಡ್ಡು ಹೊಡೆಯೋದು ಒಂದು ದೊಡ್ಡ ಗುಡ್ಡು ಥರನೇ ಇದೆ. ಇದು ಸುಮಾರಷ್ಟು ಕೆಲಸಗಳನ್ನು ಲೈನ್ ವರ್ಕ್ನಿಂದ ಹಿಡಿದು ಗಾಡಿವರೆಗೂ ಇಲ್ಲಿವರೆಗೂ ಏನಿದೆ ಎಲ್ಲವೂ ದುಂಡು ಗುತ್ತಿಗೆ ಕೊಟ್ಟು ದುಡ್ಡು ಹೊಡೆಯೋದ್ರಿಂದನೇ ಇವತ್ತು ದುಂಡು ಗುತ್ತಿಗೆ ಬಂದಿರೋದು. ಕೋರ್ಟ್ ಸಹ ಹೇಳಿದೆ, ತುಂಡು ಗುತ್ತಿಗೆ ಮಾಡಿ 5 ಲಕ್ಷದ ಪ್ಯಾಕೇಜ್ ಮಾಡಿರಿ, SC ST ಜನರಲ್ ಕ್ಯಾಟಗರಿ ವೈಸ್ ಎಲ್ಲರಿಗೆ ಟೆಂಡರ್ ಕೊಡ್ರಿ ಅಂತ ಹೇಳಿ ಕೋರ್ಟ್ ಆದೇಶ ಇದ್ದರೂ ಕೂಡ ಅದನ್ನು ಉಲ್ಲಂಘನೆ ಮಾಡಿ ದುಡ್ಡು ಹೊಡೆಯೋ ವಿಚಾರದಿಂದ, ಕಮಿಷನ್ ಹೊಡೆಯೋ ವಿಚಾರದಿಂದ ಇದನ್ನು ದುಂಡು ಗುತ್ತಿಗೆ ಮಾಡಿ ಒಂದೇ ಕಂಪ್ನಿ ಕೊಟ್ಟು ಇದರಲ್ಲಿ ದುಡ್ಡು ಮಾಡಿದ್ದಾರೆ ಅನ್ನೋ ಅನುಮಾನ ನಮಗೆ ಕಾಡ್ತಾ ಇದೆ. ನಮಗೆ 2 ತಿಂಗಳಿಂದ ಪೇಮೆಂಟ್ ಆಗಿಲ್ಲ. ಅದನ್ನು ಅಧಿಕಾರಿಗಳು ಮುತುವರ್ಜಿ ವಹಿಸಿ ನಮಗೆ ಪೇಮೆಂಟ್ ಮಾಡಬೇಕು ಮತ್ತು ಅವರ ಗುತ್ತಿಗೆಯನ್ನು ರದ್ದು ಮಾಡಿ ಸ್ಥಳೀಯ ಗುತ್ತಿಗೆದಾರರಿಗೆ ತುಂಡು ಗುತ್ತಿಗೆ ಕೊಟ್ಟು ನಮಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತವೆ. ಮೊದಲಿನ ರೀತಿಯಲ್ಲಿ ಅಂದರೆ ತುಂಡು ಗುತ್ತಿಗೆಯನ್ನು ಕೊಡಬೇಕು. ಈ ದುಂಡು ಗುತ್ತಿಗೆನ ತಕ್ಷಣವೇ ಇಲ್ಲಾಂದರೆ ಯಾರಿಗೆ ಟೆಂಡರ್ ಆಗಿದೆ ಆ ಟೆಂಡರ್ನ ಕ್ಯಾನ್ಸಲ್ ಮಾಡಬೇಕು. ತಮ್ಮ ಲಾಭಕ್ಕಾಗಿ ತಮ್ಮ ಕಮಿಷನ್ಗಾಗಿ ಇಲ್ಲಿ ಅಂದರೆ ದುಂಡು ಗುತ್ತಿಗೆಯನ್ನು ಕರೆದಾಗಿದೆ. ಹೀಗಾಗಿ ಇವತ್ತು ನೂರಾರು ಗುತ್ತಿಗೆದಾರರು ಬೀದಿಗೆ ಬಂದಿದ್ವಿ. ಅವ್ರ ರಕ್ಷಣೆಗೆ ನಿಲ್ಲಬೇಕು ಮತ್ತು ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಆ ಟೆಂಡರ್ನ ಕ್ಯಾನ್ಸಲ್ ಮಾಡಿ ಕೋರ್ಟ್ ಆದೇಶವನ್ನು ಎತ್ತಿಡಿದು ನಮಗೆ ಟೆಂಡರ್ ಕೊಡೋದು ನಮ್ಮನ್ನು ರಕ್ಷಿಸಬೇಕು ಅನ್ನೋದು ಗುತ್ತಿಗೆದಾರರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲಗೊಪ್ಪ, TV5 ಹುಬ್ಬಳ್ಳಿ.